ಮಾಡ್ತಿದಾರ ಅಂತ ಕಮೆಂಟ್ ಹಾಕಿದ್ರು. ಎಲ್ಲ ನೋಡಿದಾರಂತೆ ನಮ್ಮ ವಿಡಿಯೋಸ್. ಆಂಟಿ ಅಂತ 2 days 3 days ಇಂದ ಇಟ್ಟು ಇಲ್ಲೇ ಇದ್ದು ಹತ್ರದಲ್ಲಿ ಬಂದಿಲ್ಲ. ಗುಡ್ ಗರ್ಲ್ ನೀನು. ನಾನು ಎತ್ತಿದ್ದೀನಿ ನೋಡೋಗ್ತಾಳದ್ ಬರ್ತಿದ್ರೆ. ಯಾರೋ ಕಮೆಂಟ್ ಹಾಕಿದ್ರು, ಯಾರೋ ಮಿಸ್ ಮಾಡ್ತಿದಾರ ಅಂತ ಕಮೆಂಟ್ ಹಾಕಿದ್ರು. ಅದಕ್ಕೆ ನಾವು ಆಕ್ಚುಲಿ ಅದು ತುಂಬಾ ಲೆಂತ್ ಆಗಿದೆ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ವಿ. ಯಾಕಂದ್ರೆ ಡೈಲಿ ನೋಡೋರ್ಗೆ ಬೋರ್ ಆಗ್ಬಿಟ್ಟಿರುತ್ತೆ ಕೇಳಿ ಕೇಳಿ ಅಂತ ನಾವ್ ಅನ್ಕೊಂಡ್ವಿ. ಎಷ್ಟೊಂದ್ ಜನ ನಿಮಗ್ ಬೇಕಂದ್ರೆ ಕಮೆಂಟ್ ಹಾಕಿ ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಪೂಸ್ಕೊಂಡಿದ್ದಾರೆ, ನನಗೂ ಕೊಡೋ ಒಂಚೂರು ಹೆಂಗಿದೀನಿ ನೋಡೋ. ಸೊ ಗೈಸ್ ನಾನು ಇವಾಗ ಬಂದೆ ಕಾಲೇಜಿಂದ, ಟಯರ್ಡ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು. ಬಟ್ ಸಂಧ್ಯಾ ಪಾಪ ಕಿಟ್ಟಾಗಿಂದ ಕರಿತಾ ಇದ್ದಾಳೆ, ನನಗೆ ಹೋಗೋಕ್ಕೆ ಆಗಲಿಲ್ಲ. ಸೊ ನೋ ಪರ್ಪಲ್ ಏನೋ ಒಂದು ಸುಮ್ಮನೆ ಕೊಡು ಇಲ್ವಾ? ಸೊ ಬೇಡ ಪ್ಲೀಸ್. ಸೊ ಸಂಧ್ಯಾ ವ್ಲಾಗ್ಸು ಗಣೇಶ್ ಇಟ್ಟವ್ರು ಇಲ್ಲೇ ಏರಿಯಾಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ನ್ಯಾಪ್ ಎಲ್ಲ ಕಳಿಸಿದ್ರು ಪ್ರಸಾದ ಮಾಡೋದು. ನಾನು ಹೇಳ್ದೆ ನನಗೂ ಇಟ್ಟಿರಿ ಅಂತ ಅಂದ್ಬಿಟ್ಟು. ಇದು ತುಂಬ ಡ್ರೈ ಆಗಿದೆ, ಸೊ ಇಟ್ಟಿರಿ ಅಂತ ಹೇಳಿದ್ವಿ. ಸೊ ಗೈಸ್ ಬನ್ನಿ ಹೋಗೋಣ. ಆ್ಯಂಡ್ ಏನು ಗೊತ್ತಾ ಮಮ್ಮಿ, ಏನು ಮೇಲೆ ಇರೋ ದೇವ್ರ ಹೆಸರು ಭವಾನಿ ಶಂಕರ ದೇವಸ್ಥಾನ. ಅವ್ರದ್ದು ಇಟ್ಟಿಲ್ಲ, ವಿಡಿಯೋ ಮಾಡಿಲ್ಲ ಅಂತ ಅಂದರು. ನಾನು ಅವಾಗಿಂದ ಮಾತಾಡ್ತೀನಿ. ನಾನು ನಮ್ಮ ಮನೆ ಗಣೇಶ ಅಂತ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಲಿ ಎಂಡಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀವಿ. ಅದರಲ್ಲಿ ಗಣೇಶ ಹಬ್ಬ ದಿನನೇ ನೋಡ್ಕೊಂಡು ಬಂದ್ವಿ. ಸೊ ಅವ್ರು ಮಾಡ್ತಿದ್ರಂತ ಅದೇ ವಿಡಿಯೋಲಿ ಹಾಕಿದ್ದೀನಿ. ನೆಕ್ಸ್ಟು ಇವರೆಲ್ಲ ಇನ್ನೂ ಇಟ್ಟಿದ್ದಿಲ್ಲ ಅಂತ ಬೇರೆ ವಿಡಿಯೋ ಮಾಡಿದೆ ಅಷ್ಟೇ. ಸೊ ಅದು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಎಲ್ಲ ನಮ್ಮ ಏರಿಯಾದೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇವಾಗ ಈಗೊಂದು ಇದೆ, ಬನ್ನಿ ಹೋಗೋಣ. ಎತ್ತೆ ಬಿಟ್ರಾ ಇವಳು ಬೈತಾರೆ ಇರೋ ನಿಮಗೆ ಅಂತ. ಆ ಸಂಧ್ಯಾ ಅಕ್ಕ ಅಲ್ಲ, ನಮ್ಮ ಮಮ್ಮಿ ಬೈತಾರೆ. ಅವ್ರು ಅಷ್ಟು ದಿನ ಏನು ಪ್ರಾಬ್ಲಮ್ ಇದೆ ಮುಂಚೆನೇ ಸಾಲ್ತಿಲ್ಲ. ಇಲ್ಲಿದೆ ಇದೇ ಇರು ಬಾ, ಯಾಕೆ ಟೆನ್ಷನ್ ಮಾಡ್ತೀಯಾ? ತೋರಿಸಿದ್ರೆ ನೋಡಿ, ಲೈಟ್ ಎಲ್ಲ ಹಾಕಿದ್ದಾರೆ. ನಾನು ಅಲ್ಲಿಂದನೇ ಬಾ. ಇಲ್ಲಿ ಲೈಟ್ ಪ್ರಸಾದ ಕೊಡ್ತಿದ್ದಾರೆ. ನಾನು ಆ್ಯಕ್ಚುಲಿ ಹೇಳಿದ್ದೆ ಅವಳಿಗೆ ಪ್ರಸಾದ ಇಟ್ಟಿರು ನನಗೆ ಅಂತ. ಪ್ರಸಾದ ಕೊಡ್ತಾ ಇದ್ದಾಳೆ. ಇಲ್ಲಿ ಸೀರೆ ಹಾಕೊಂಡು, ಸೀರೆ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ. ನಾನು ಹಂಗೆ ಯಾವ ಬಟ್ಟೆಲಿ ಹೋಗಿ ಅಡ್ಡ ಬರ್ತಾವಳೆ. ಸೀರಿಯಸ್ ಆಗಿ ಬಡಿಸ್ತಿದ್ಯಾ ಪ್ರಸಾದನ? ಆಯ್ತು ಇರು ದೇವ್ರ. ಆಂಟಿ ಬಂದ್ವಿ ನಾವು. ಬಂದ್ರಿ ಇಷ್ಟು ಲೇಟಾಗ? ಇಲ್ಲ ಆಂಟಿ, ಲೇಟ್ ಆಗೋಯ್ತು. ಗೈಸ್ ನೋಡಿ ಎಷ್ಟು ಬಿಸಿ ಆಗಿದ್ದಾರೆ. ಹೌದಾ? ಅವ್ರಿಗೆ ಗೊತ್ತಾ? ಸುಮ್ಮನೆ ಸೀರೆ ಉಟ್ಕೊಂಡು ಕೂತಿದ್ದೀನಿ ಅಷ್ಟೇ. ಫುಲ್ ಶೆಕೆ, ತುಂಬ ಕೆಲಸ ಇದೆ ಗೈಸ್. ಫೈನಲಿ ಅಟ್ಲೀಸ್ಟ್ ಪೂಜೆ ದೀಕ್ಷೆ ಬಂದರು. 2 days ಹೋಗ್ತಿದ್ದೀನಿ. ಇವತ್ತು ಬಂದಿದ್ದಾರೆ, ನೋಡ್ಕೊತೀನಿ. ನೆಕ್ಸ್ಟ್ ಟೈಮ್ ಹೋಗ್ತಾರೆ. ನಾನು ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತೀನಿ. ಲಾಸ್ಟ್ ಟೈಮ್ ಐ ಕುಡಂಟ್. ಎಲ್ಲ ನೋಡಿದಾರಂತೆ ನಮ್ಮ ವಿಡಿಯೋಸ್. ಎಲ್ಲರೂ ನೋಡಿ ಟೀಚರ್ಸ್ ದೀಕ್ಷೆನ ಸಪೋರ್ಟ್ ಮಾಡ್ತಾರೆ, ಕೂಡ ಸಪೋರ್ಟ್ ಮಾಡಿ. ಹೊಟ್ಟೆ ತುಂಬಿದೆ. ನೀವು ನೋಡಿ ಪ್ರಸಾದ ಮನೆಗೆ ತಗೊಂಡೋಗೋಣ ಅಂತ. ಜಾಸ್ತಿ ಹೊಟ್ಟೆ ತುಂಬಿದೆ. ಹಾಯ್ ಹಾಯ್. ನಂದು ಹಿಂಗೆ ಕ್ಯೂಟ್ ಆಗಿದ್ದಾಳ ಅವಳು. ಆಂಟಿ ಅಂತೆ. ಮುಕ್ಕೋಡಿಕೋ ಮುಕ್ಕೊಳ್ಳೆ ಬಂದಿಲ್ಲ ಅಂತ. ಮತ್ತೆ ಇಷ್ಟು ಲೇಟಾಗಿ ಬಂದ್ರೆ 2 days 3 days ಇಂದ ಇಟ್ಟು ಇಲ್ಲೇ ಇದ್ದು ಹತ್ರದಲ್ಲಿ ಬಂದಿಲ್ಲ. ನಾನು ಹೇಳ್ತೀನಿ ಹೋಗೋಣ ಅಂತ. ಅಕ್ಕ ಒಂದಿನ ನಿದ್ದೆ ಮಾಡಿ, ಒಂದಿನ ಮಳೆ. ನೀನ್ ಬರ್ಬೇಕಾಯ್ತಾನೆ, ನಿಂಗ್ ಮನೆ ಗೊತ್ತಲ್ವಾ? ನಾನು ದಿನ ಕೇಳ್ತಾ ಇದೀನಿ ಯಾಕೆ ಬಂದಿಲ್ಲ ಅಂತ. ಬಂದ್ವಿ ನೋಡಿ, ಇವಾಗ ಬಂದ್ವಿ. ಏನು ಹೇಳಲ್ಲ, ಇವಾಗ ಹೇಳಿ.
ನೋಡಿ ಹೇಳಿ ಬಂದಿಲ್ಲ ನಾವು ಬೆಂಗಳೂರಲ್ಲೇ ಇದ್ಕೊಂಡು ಇಲ್ಲಿ ಬಂದಿಲ್ಲ. ಮೈಸೂರು ಮಹಾರಾಜರು ಬೆಂಗಳೂರಲ್ಲೇ ಇರೋದು. ಎಲಿಜಬೆತ್ ರಾಣಿ ಮಾತ್ರನೇ ದೂರ ಇರೋದು. ಇವ್ರು ಕೂಡ ಅಷ್ಟೇ ಕಾಲ್ ಮಾಡಾದ್ಮೇಲೆ ಬಂದಿದೆ. ಏನ್ ಸ್ಪೆಷಲ್ ಆಗಿ ಬಂದಿಲ್ಲ. ಸಂತು ಬಿಸಿ ಆಂಟಿನೂ ನಮ್ ವ್ಲಾಗ್ಸ್ ಎಲ್ಲ ನೋಡ್ತಾರ ಅಂತ ತಿರ್ಗಾ ಹೇಳಿ ಇನ್ನೊಂದ್ಸತಿ ಹೇಳಿ. ನೀನ್ ಹೇಳು ಗುಡ್ ಗರ್ಲ್ ನೀನು. ಸೆಷನ್ ನಡೀತಿದೆ. ಫೋಟೋಗ್ರಾಫರ್ ಸಂಧ್ಯಾ. ಫೋಟೋ ಸೆಷನ್ ಗೈಸ್. ಯಾವಾಗ್ಲೂ ಎಷ್ಟು ಚೆನ್ನಾಗಿ ರೆಡಿ ಆಗಿ ಫೋಟೋಗ್ರಾಫರ್ ಆಗಿದೆ ನೋಡಿ. ಎಲಿಜಬೆತ್ ರಾಣಿ ಕ್ಯಾಮ್ರಾ ತರಿಸಿ ಅನ್ಕೊಂಡೆ ಏನೋ ಯೋಚನೆ ಮಾಡ್ತಿದ್ದಾರೆ ಹೇಳಕ್ಕೆ. ಹೌದಾ ಆಂಟಿ ನಾನು ಎತ್ತಿಡಕ್ ಹೇಳ್ದೆ ಸಂಧ್ಯಾಗೆ. ನಾನು ಎತ್ತಿದ್ದೀನಿ. ನಂಗೆ ಗೊತ್ತಿತ್ತು. ಪ್ರಸಾದ ದೀಕ್ಷಾ ಇದಕ್ಕೆ ಬಂದಿದ್ದು. ದೀಕ್ಷಾ ಯಾಕೆ 3 days ಇಂದ ವೆರೈಟಿ ಪ್ರಸಾದ ಇತ್ತು. ಬಂದಿದೆ. ಎಷ್ಟು ವೆರೈಟಿ ಪ್ರಸಾದ ಗೊತ್ತಾ? ನೀನು ಒಬ್ಳೆ ಬರ್ಬೇಕಿತ್ತ? ನಿಲ್ತಾನೆ ಇರೋದು ಅದಕ್ಕೆ. ನೀವು ಗಣೇಶ ಮಂಡೇನೆ ಇಟ್ಟಿದ್ರೆ ನಾವು ಎಲ್ಲ ಕಡೆ ಬಂದಿದ್ವಿ. ಮಂಡೇ ನಾನು ಹೋದೆ ದೀಕ್ಷಾ. ಎಲ್ಲೂ ಒಂದೇ ಒಂದು ಗಣೇಶ ನೋಡಿ ಡಿಸಪಾಯಿಂಟೇ ಆಗೋಯ್ತು ನನಗೆ. ಒಂದೇ ಕಡೆ ನಾವು ಪೂಜೆ ಮಾಡಿದ್ದು ನೋಡ್ಕೊಂಡ್ ಬಂದಿದ್ದೆ. ನಾನು ಅದನ್ನ ಹೋಗ್ಬೇಕಂದ್ರೆ ಆಯ್ತಾಯ್ತು. ಇವ್ರು ಸ್ಟೋರಿ ಹೇಳ್ತಾ ಇದ್ದಾರೆ. ಕರ್ಗದ ಸ್ಟೋರಿ ಹೇಳ್ತಿದ್ದಾರೆ. ಹೇಳಿ ಸೀರೆ ಎಲಿಬೇಕಾದ್ರೆ ಕೃಷ್ಣ ಹೋಗಿ ಕಾಪಾಡ್ತಾನಲ್ವಾ? ಕರ್ಗ ಬಗ್ಗೆ ಗೊತ್ತು. ಇಡೀ ದೀಕ್ಷಾ ಗಣೇಶ ತೆಗೋಬೇಕು. ಡ್ಯಾನ್ಸ್ ಮಾಡುವಂತೆ ಹೇಳ್ತಾ ಇದ್ದಾರೆ.
ಹೋಯ್ತು ನಂದು ಕಿವಿ. ಮಮ್ಮಿ ಬಂದಿದ್ದಾರೆ ಅದೇ ಶಾಕಿಂಗ್. ಒಂದು ಗಣೇಶ ನೋಡಿಲ್ಲ ನಾನು ಈ ಸಲ. ಅದೇ ಬಂದ 10 ದಿನ ಲೇಟ್ ಆಗುತ್ತೆ ಅನಿಸುತ್ತೆ ಇತ್ತದು. ಇನ್ನು ರೆಡಿ ಮಾಡ್ತಿದ್ರು ಆ್ಯಂಡ್ ಪಪ್ಪ ಕಾಲ್ ಮಾಡಿದ್ರು, ನಾವು ಆಚೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಬಂದುಬಿಟ್ವಿ ಆ್ಯಂಡ್ ಊಟಕ್ಕೆ ಹೋಗೋದು ತೋರಿಸ್ತೀನಿ ಇದರಲ್ಲೇ. ಸ್ಟಾರ್ಟ್ ಆಯಿತು. ರಿಕ್ಷಾ ಹೇಳೋದಕ್ಕೆ ಇಂಪೀರಿಯಲ್ಗೆ ಬಂದಿದ್ದೀವಿ. ನೀವೇನು ಅಂದ್ಕೊಳ್ತೀರಾ ಅಂತ, ಇಂಪೀರಿಯಲ್ ಹೋಗಿ ವೆಜ್ ತಿಂತೀರಾ ಅಂತ ನಗ್ತಿರ್ತೀರಾ. ಏನು ತಿಂತೀವಿ ಗೊತ್ತಾ? ಈ ರೈಸ್ ಬಸ್ ಏನು ಮಾಡೋಕ್ಕಾಗಲ್ಲ ದೀಕ್ಷಾಯಿಂದ ಎಲ್ಲ. ಇಂಪೀರಿಯಲ್ಗೆ ಹೋಗಿ ವೆಜ್ ತಿನ್ನೋದು, ಗೀ ರೈಸ್ ಅಷ್ಟೇ. ಬೋಡಿ ಬೇರೆ ಕಡೆ ಆದರೂ ಹೋಗಿದ್ರೆ ಮಸಾಲೆ ಇರೋದಾದ್ರು ತಿನ್ಬೋದಾಗಿತ್ತು. ಗೈಸ್ ಮೋಸ ಕಾಲು ನೋಡ್ತಿದೆ, ಮೋಸ ಇದು. ಅಂದರೆ ಪಪ್ಪ ಟ್ರೀಟ್ ಕೊಡಿಸ್ತಾರೆ ಇವತ್ತು. ನಾವು ಹೇಳಿದ್ವಿ ಬೇಡ ಅಂತ, ಕೇಳಲ್ಲ ಇವಳು. ಹೊಡೆದ್ಲು ಗೊತ್ತಾ ಅವಳ ತಲೆಗೆ, ಬಿಡೋ ತೆಗಿ ಅಂತ. ಅಲ್ಲಿ ಪಟಾಕಿ ಹೊಡಿತಾರೆ ಅಂದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿಲ್ಲ. ಆಮೇಲೆ ಹಿಂಗೆ ತಿರುಗಿ ಮತ ಅಂತ ಮಾತಾಡ್ತಿದ್ದಾಳೆ, ಅವ್ರು ಪಟಾಕಿ ಹೊಡಿತಿದ್ದಾಳೆ. ಆಮೇಲೆ ಇನ್ನೊಂದ್ಸಲ ಅಲ್ಲಿ ಡ್ಯಾನ್ಸ್ ಆಡ್ತಿಲ್ಲ ಅಂದ್ಬಿಟ್ಟು ಕಾಯ್ದು. ಆಮೇಲೆ ಡ್ಯಾನ್ಸ್ ಆಡ್ತಿರುವಾಗ ಇನ್ನೋಡಲ್ಲಿ ನೀವು ಡ್ಯಾನ್ಸ್ ಆಡ್ತಿಲ್ಲ. ನೀನು ಮೊನ್ನೆ ಮಕ್ಕ ಥರ ತೆಗೆದಲ್ಲ, ಅಲ್ಲಿ ಗಣೇಶ ಬಂದಿದ್ದು ತೆಗಿ ಅಂದರೆ ತೆಗಿಲೇ ಇಲ್ಲ ನೀನು. ನಾನು ತೆಗ್ದೆ. ಅವಳು ಬ್ಲಾಗ್ ಮಾಡಿದ್ದು ದೇವಸ್ಥಾನದ ವ್ಲಾಗು ಹೆಂಗಿತ್ತು, ಏನಿಲ್ಲ 2 ನಿಮಿಷ. ಗಣೇಶ ತೆಗಿಯ ನೀಟಾಗಿ ಅಂದರೆ ಏನು ತೆಗಿಯ ಕಲ್ಕೈ ಥರ ತೆಗಿದ್ಯಾ? ಸರಿ ಅವಳು ಶ್ರಾವಣ ಶನಿವಾರ ಅದೇ 2 ಮಿನಿಟ್ಸ್, ಏನಿಲ್ಲ ಅದರಲ್ಲಿ, ಏನಿಲ್ಲ. ನೋಡು ನೋಡು ಓ ಸುಮ್ಮನೆ ಹರ್ಟಿಲ್ಲ ಎಲ್ಲೇ ಏನೋ ಹೇಳಕ್ ಬಂದೆ. ಅವಳಿಗೆ ಪ್ರಸಾದನೇ ಜಾಸ್ತಿ ಆಗಿದೆಯಂತೆ. ಅವಳಿಗೆ ನಾನು ಹೇಳಿದಾಳೆ, ಜಗಳ ಆಡ್ಬಿಟ್ಟು ನಾನು ಅವಳು ಏನೋ ತಿಂದಿಲ್ಲ ಅಂದರೆ ಒಂದು ಪೀಸ್ ಇಲ್ಲಿ ಒಂದು ಪೀಸ್ ಹೇಳಿದ್ದೀವಿ. ಇವಾಗ ಬಟರ್ ನಾನ್ ನೀನ್ ತರ ಮುಖ ಉಚ್ಕೊಂಡಿದ್ದೆ, ನಾನು ತಗೊಂಡಿಲ್ಲ ಅಂದ್ಬಿಟ್ಟು. ಅಂದರೆ ಅವಾಗಿದೆ. ನಾವು ಹೇಳಿದ್ವಿ ಕೃಷ್ಣಾಗ ಹೋಗೋಣ, ವೆಜ್ ತಿನ್ನೋಣ. ಇಲ್ಲ ಇಲ್ಲ ಇಂಪೀರಿಯಲ್ ಅನ್ಲು ವೆಜ್ಜೇ. ನಾನ್ ವೆಜ್ಜಲ್ಲಿ ವೆಜ್ ಅಷ್ಟೇ ಇದಾಗಿರಲ್ಲ. ಹೊಡಿ ನಿನಗೆ ಹೊಡಿಬೇಕಿದೆ ನನಗೆ. ಶ್ರೀದೇವಿ ಎಷ್ಟು ಚೆನ್ನಾಗಿರ್ತಿತ್ತಲ್ಲ, ಕ್ಲೋಸೇ ಮಾಡಿಬಿಟ್ರು. ಹೌದು, ಇಲ್ಲ ಎಲ್ಲ ಹೋಗ್ಬೇಕು ಆಂಧ್ರ ಶ್ರೀದೇವಿ ಅದು ಫ್ರೀ. ನಾಗಾರ್ಜುನ ಹೋಗ್ಬೋದು. ಅಲ್ಲಿ ಅದೇನೋ ಶ್ರೀದೇವಿ ಅಂತ ನಮ್ಗೆ ಅದು ಇಷ್ಟ ಆಯ್ತು ಅಂದರೆ ತುಪ್ಪ ಹಿಂಗೆ ಇಟ್ಬಿಡ್ತಾರೆ, ಹಿಂಗೆ ಅಂತ ಎಷ್ಟು ಬೇಕಾಗುತ್ತೆ. ಹೌದಾ, ಹೋಗೋಣ ಅಂತ ದೀಕ್ಷಾ ಕರ್ಕೊಂಡು ಹೋಗ್ತಾಳೆ. ಗೈಸ್ ನಾವು ಆರ್ಡ್ರ್ ಮಾಡಿರೋದು ಪನ್ನೀರ್ ಚಿಲ್ಲಿ, ಇದೇನೋ ಕರಿ, ಬಟರ್ ನಾನ್ ದೀಕ್ಷಾಗಿದ್ದು ಫುಲ್ಲು. ನಮಗಿದು ಎಲ್ಲರಿಗೂ ಇದು ಇಷ್ಟೇ, ದೀಕ್ಷಾಗೆಲ್ಲ ಅದು. ಅವ್ರು ಪ್ರಮೋಟ್ ಮಾಡ್ತಿಲ್ಲ, ಕಾಸು ಕೊಟ್ಟಿಲ್ಲ ಅವ್ರು ನಮಗೆ. ಏನೋ ಯಾವುದೋ ಒಂದು ಆ್ಯಕ್ಟರ ಎಂತ ಹಾಂ ನೀರು ಬಾಟಲ್ ಆಫ್ಟರ್ ದಟ್ ಸೇಲ್ ಇಸ್ ಸೋ ಹೈ. ನೀವು ನೋಡಿಲ್ಲ ಅದು? ಏಯ್ ಅದು ಕೋಕ್ಗೆ ಕಡಿಮೆ ಆಗಿದ್ದು. ಪೆಪ್ಸಿನ ಕೋಕಾ? ರೊನಾಲ್ಡೋ ಕೋಕು, ಯಾವುದೋ ಒಂದು ಆ್ಯಕ್ಟರು ಆ್ಯಂಕರು ಅಂತ. ನೋಡಿ. ಹಾಂ ದೀಕ್ಷಾಗ ಅದು ಫುಲ್ಲು ತಿಂದಿಲ್ಲ ಅಂದರೆ ನೋಡಿ ಬಟರ್ ಎಷ್ಟು ಮಾಡಿಬಿಟ್ಟು ಬಟ್ರೆ ಇಲ್ಲ ಅಲ್ಲಿ. ಇಲ್ಲೈತೆ. ಬಾರ್ತಾರೆ ಇಲ್ಲ. ಕೃಷ್ಣಲ್ಲಿ ಎಷ್ಟು ಚೆನ್ನಾಗಿ ಕೊಡ್ತಾರೆ. ಇದು ಬರೀ ಅನ್ನಕ್ಕೋಸ್ಕರ ಬರಡಿ. ಹಾಂ ಕಲಿ. This is gift, not burger. ಆ್ಯಕ್ಚುಲಿ ಅಕ್ಕಿ ದಪ್ಪ ಮಾಡಿಬಿಟ್ಟಿದ್ದಾರೆ ಇವಾಗ ನೋಡಿ. ಫಸ್ಟ್ ಇನ್ನೂ ಸಣ್ಣ ಬರ್ತಿತ್ತು. ಹೌದೇನಾ? ನಾವು ಒಂದ್ಸಲ ಕೇಳಿ ಹಾಕಿಲ್ಲ. ರೈಸು ಬೇರೆ ಸಿಕ್ಕಿರುತ್ತೆ. ಅಲ್ಲಿ ಇನ್ನೂ ಫುಲ್ ಸಣ್ಣಕ್ಕಿರ್ತಿತ್ತು.
ನಾನು ಹಿಂಗೆ ಆಡ್ತಿದ್ದೆ. ಅಯ್ಯೋ ಅದ್ ನೋಡಿ ಹೆಂಗ್ ಬರ್ತಿ, ಇಲ್ಲಿ ಹೊಡ್ದಿಲ್ಲ ಅವ್ರು, ಇಲ್ಲಿ ಹೊಡಿ ಹೊಡ್ಬಿಟ್ಟು ಅಲ್ಲಿ ಮಾಡ್ತಾರೆ. ಗೈಸ್ ಇನ್ನ ಅಲ್ಲೇ ಇದೆ. ಬಂತು 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 ಅದ್ರ ಜೊತೆ ಫೋಟೋ ತೆಕ್ಕೋಬೇಕಂತ. ಹೋಗಲ್ ತೆಗಿಯೋದು ಬಿಡು. ಗೈಸ್ ನೋಡೋಗ್ತಾವಳ ಅದು ಬರ್ತಿದ್ರೆ ನೋಡ ಓಡೋಗ್ತಾವಳ. ತಳ್ಳೋಣ ಇವಳನ್ನ, ಇವತ್ತು ಅಳ್ಸೋಣ ಇವಳನ್ನ. ಇವಾಗ ಬರ್ತಾರ ನೋಡು ಇಲ್ಲಿ ದೀಕ್ಷಾ. ಏನ್ ಸಾಕಪ್ಪ ನೋಡು.
ಮೇಲೆ. ಗೈಸ್ ನಮ್ಮ ಮಮ್ಮಿ ಬೋರ್ಡ್ ನೋಡಿ. ಇವರಲ್ಲ ಬೇರೆಯವರು, ನೆನ್ನೆ ಮಾಡಿದವರು, ಯಾರಂತ ಗೊತ್ತಿಲ್ಲ. ಗೈಸ್ ನಾನು ಒಂದು ಕೈ ಅಷ್ಟಿದೆ ನೋಡಿ, ಇದು ಚಪ್ಪಲಿ ಹಾಕಿದ್ಯಾ ನೋಡು, ಒಂದು ಕೈ ಅಷ್ಟಿದೆ ಇದು, ಅಷ್ಟು ದೊಡ್ಡದಾಗಿದೆ ನೋಡಿ ಹೆಂಗಿದೆ. ಸೊ ಗೈಸ್ ಮನೆಗೆ ಬಂದ್ವಿ ಇವಾಗ ಆ್ಯಂಡ್ ಚೆನ್ನಾಗಿತ್ತು ಗೈಸ್, ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಾವು ಅದು ಇದು ಬಿಡಕ್ಕೆ ನಾವು ಬೇಕು ಫಸ್ಟ್ ಟೈಮು ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಬಿಟ್ರು. ಆಮೇಲೆ ಸೆಕೆಂಡ್ ಟೈಮ್ ಬಿಡಿ ಅಂದ್ರೆ ಬಿಟ್ಟು, ಆಮೇಲೆ ಒಂದು ಅಣ್ಣ ಬಂದರು, ಅಣ್ಣ ಬಿಡಕ್ಕೆ ಹೇಳಿ ಒಂಚೂರು ಅಂದ್ರೆ ಆಮೇಲೆ ಬಿಟ್ರು. ಸಖತ್ತಾಗಿರೋ ಶಾರ್ಟ್ ಬಂದಿದೆ, ಹಾಕಿದೀನಿ ನೋಡಿ. ಆಮೇಲೆ ನಮ್ಮ ಹಳೆ ಮನೆ ಹತ್ರ ಫಸ್ಟ್ ಎಷ್ಟು ವೆಯ್ಟ್ ಐಟ್ ಅಂತ ಇದ ಬಂದ್ಬಿಟ್ಟು 2,500 ಕೆಜಿ, ಆಮೇಲೆ 21 ಮೀಟರ್ಸ್ 2,500 kg 21 feet ಹೈಟ್. ಮಮ್ಮಿ ಕೇಳ್ತಿದ್ರು. ಚೆನ್ನಾಗಿದೆ, ಸಖತ್ತಾಗಿದೆ. ಇದು ಭವಾನಿ ಶಂಕರ್ದು ಅದೇನೋ ಗ್ರೂಪ್ ಹೆಸರು ಹೇಳಿದ್ರಲ್ಲೇ ಮರ್ತ್ಬಿಟ್ಟೆ. BST ಅನ್ಸುತ್ತೆ, BST ಟೀಮ್ ಅವ್ರದ್ದು. ಆ್ಯಂಡ್ ನಂದಿ ಶಂಕರ್ ಅಲ್ಲಿ ಇರ್ತಿದ್ರು ಫಸ್ಟ್ ಎಲ್ಲ, ಎಷ್ಟು ಸಖತ್ತಾಗಿ ಮಾಡ್ತಿದ್ರು ಅಂದರೆ ಸೆಲೆಬ್ರಿಟೀಸ್ನೆಲ್ಲ ಕರೆಸ್ತಿದ್ರು ಆಯ್ತಾ. ನನ್ನ ಫೇವ್ರೆಟ್ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಕರೆಸ್ತಿದ್ರು, ಬಂದಿದ್ರು. ಬಂದಿದ್ದಾರೆ, ಫೋಟೋ ತೆಕ್ಕೊಂಬೋದಿತ್ತು, ಬಟ್ ಅಕ್ಕ ಅಲ್ಲಿ ಎದ್ದು ಹೋಗೋ ಅಷ್ಟೊತ್ತಲ್ಲಿ ಆಗಿಲ್ಲ. ಅಲ್ಲಿ ಎಷ್ಟು ರಶ್ ಇರ್ತಿತ್ತು ಆಯ್ತಾ, ಸೆನ್ಸ್ ಇರ್ತಿದ್ದಲ್ಲ ಫೋಟೋ ವಿಡಿಯೋ ನನ್ನ ಸ್ಟೋರೇಜ್ ಓಕೆ ಏನು ಹೇಳ್ತಿದ್ದೆ ನಾನು. ಸೊ ಅವ್ರು ಕರೆಸ್ತಿದ್ರು ಆಯ್ತಾ ಈ ನಡ್. ಸೊ ಗೈಸ್ ಅವ್ರು ಚೆನ್ನಾಗಿ ಮಾಡ್ತಿದ್ರು ಆಯ್ತಾ, ಈ ನಡುವೆ ಮಾಡ್ತಿಲ್ಲ, ಸ್ಟೋರೇಜ್ ಇಲ್ಲ, ಸ್ಟಾಪ್ ಆಗ್ತಿದೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನೀರು ನಗ್ತಾವ್ರೆ. ಸೊ ಅವ್ರು ಸಖತ್ತಾಗಿ ಮಾಡ್ತಿದ್ರು, ಈ ನಡುವೆ ನಿಲ್ಸ್ಬಿಟ್ಟಿದ್ದಾರೆ 3-4 ವರ್ಷದಿಂದ. ಸೊ ನೀವು ನೋಡಿದ್ರೆ ವಿಡಿಯೋ ಮಾಡಿ, ಚೆನ್ನಾಗಿರುತ್ತೆ. ಸ್ಟೋರೇಜ್ ಇಲ್ಲ, ನೋಡಿ ನಾನು ಹತ್ತಿದ್ದೆ ಗೊತ್ತಾ, ಬಿಕಾಸ್ ಸ್ಟೋರೇಜ್ ಇಲ್ಲ. ನಂದಿ ಶಂಕರ್, ಅಮರ್ ಅಂಕಲ್, ಅರುಣ್ ಅಂಕಲ್ ಎಲ್ಲ ಸೇರ್ಕೊಂಡು ಮಾಡಿ ಚೆನ್ನಾಗಿರುತ್ತೆ. ಬ್ಲಾಗ್ ಮಾಡ್ತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬೈ ಬೈ.